ನಾವು ನಾಗರಿಕ ಸಮಾಜ ಆದಿವಾಸಿ ಸಂಸ್ಕೃತಿಯನ್ನು, ಆದಿವಾಸಿ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟು ಸೋತು ಬಿಟ್ಟಿದ್ದೀವಿ ಅಂಥೇಳಿ. ಆಶುತೋಷ್ ಭಾರದ್ವಾಜ್ ಅವರು ಹಿಂದಿಯಲ್ಲಿ ಬರೆದಂಥ ಕೃತಿ ಮೃತ್ಯು ಕಥಾ ಅಂಥೇಳಿ, ಅದನ್ನು ಕನ್ನಡಕ್ಕೆ ಕಾರ್ತಿಕ್ ಆರ್ ಅವರು ಸತ್ತವರ ಸೊಲ್ಲು ಅಂಥೇಳಿ ಅನುವಾದ ಮಾಡಿದ್ದಾರೆ. ಇಂಗ್ಲೀಷಲ್ಲಿ ಅದು ಡೆತ್ ಸ್ಕ್ರಿಪ್ಟ್ ಅಂಥೇಳಿ ಆ ಕೃತಿ ಅನುವಾದ ಆಗಿದೆ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅದು ಅನುವಾದಗೊಂಡು ಪ್ರಕಟ ಆಗಿದೆ. ಒಂದು ರೀತಿ ಇದನ್ನು ಯಾರು ಓದ್ತಾರೆಯೋ ಅವರ ಆಲೋಚನೆಯನ್ನು ಕಲ್ಕುವಂಥ ಮತ್ತು ನಮ್ಮನ್ನೆಲ್ಲ ಭಾಳ ಡಿಸ್ಟರ್ಬ್ ಮಾಡುವಂಥ ಒಂದು ಕೃತಿ ಇದು. ಈಗಾಗಲೇ ಬಂಜಿಗೇರಿಯವರು ಹೇಳಿದ ಹಾಗೆ ನಮಗೆ ಸಂಪೂರ್ಣವಾಗಿ ಅಪರಿಚಿತವಾದಂಥ ಒಂದು ಜಗತ್ತದು ದಂಡಕಾರಣ್ಯ. ನಕ್ಸಲ್ ಚಟುವಟಿಕೆಗಳು, ಆದಿವಾಸಿಗಳು, ಪೊಲೀಸರ ಹಲ್ಲೆಗಳು, ಆಕ್ರಮಣಗಳು ಆಗುವಂಥ ಒಂದು ಬಹಳ ವಿಸ್ತಾರವಾದಂಥ ಪ್ರದೇಶದ ಗುಟ್ಟುಗಳು, ಪ್ರದೇಶದ ಬಹಳ ಭಯಾನಕವಾದಂಥ ಕಥೆಗಳು, ಅದರೊಳಗೆ ನಡೀತಾ ಇರುವಂಥ ಪ್ರೇಮ, ಆದಿವಾಸಿ ಸಂಸ್ಕೃತಿ ಇತ್ಯಾದಿ ಸಂಗತಿಗಳನ್ನು ಆಶುತೋಷ್ ಅವರು ಈ ಕೃತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನನಗೆ ಭಾಳ ಆಶ್ಚರ್ಯ ಆಗಿದ್ದು ಅಂತಂದರೆ ಆ ಜಗತ್ತನ್ನು ಹಿಡಿಲಿಕ್ಕೆ ಅವರು ಕಂಡುಕೊಂಡಂಥ ಒಂದು ಭಾಷೆ, ಒಂದು ನುಡಿಗಟ್ಟು. ಆ ನಕ್ಸಲ್ನ ಎಲ್ಲ ಚಟುವಟಿಕೆಗಳು ಅದು ಒಂದು ರೀತಿ ಹೇಗೆ ಅಂತಂದರೆ ಅವರೇ ಹೇಳಿದ ಹಾಗೆ ದೆಹಲಿ ಮತ್ತು ಮುಂಬೈ ಈ ಎರಡೂ ನಗರಗಳಿಗಿಂತಲೂ ವಿಸ್ತಾರವಾದಂಥ ಒಂದು ಪ್ರದೇಶ ಅದು. ದಂತೇವಾಡ ಇರಬಹುದು, ಬಸ್ತರ್ ಇರಬಹುದು, ಸುಕ್ಮಾ ಇರಬಹುದು, ಗಡ್ಚಿರೋಲಿ ಇರಬಹುದು, ಅಬುಜಮಾರ್ ಇರಬಹುದು. ಇಂಥ ವಿಸ್ತಾರವಾದಂಥ ಪ್ರದೇಶದಲ್ಲಿ ಒಂದು ಬೇರೆ ತರಹದನೇ ಬದುಕು, ಬೇರೆ ತರಹದ ಒಂದು ಮನುಷ್ಯರ ಬೇಟೆ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅತ್ಯಂತ ವೇದನಾಪೂರ್ಣವಾದಂಥ ಸಂಗತಿ ಯಾವುದು ಅಂತಂದರೆ ಮನುಷ್ಯರು ಮನುಷ್ಯರ ಬೇಟೆಗಾಗಿ ಹಂಬಲಿಸುವಂಥ ಕ್ಷಣಗಳು ಅಂಥೇಳಿ. ಇಡೀ ಕೃತಿಯ ತುಂಬ ಇರುವಂಥದ್ದೇನು ಅಂತಂದರೆ ಇಂಥ ಬೇಟೆಗಳು. ಪೊಲೀಸರು ನಕ್ಸಲರ ಬೇಟೆ ಮಾಡ್ತಾ ಇರ್ತಾರೆ, ನಕ್ಸಲರು ಪೊಲೀಸರ ಬೇಟೆ ಮಾಡ್ತಾ ಇರ್ತಾರೆ, ಮತ್ತು ಇವರಿಬ್ಬರು ಸೇರಿ ತಮಗೆ ಗೊತ್ತಿರಲಾರ್ದ ಹಾಗೆ ಆದಿವಾಸಿಗಳ ಬೇಟೆಯನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಇಡೀ ಕೃತಿಯ ಉದ್ದಕ್ಕೂ ನಕ್ಸಲರ ಅಸ್ತಿತ್ವದ ಪ್ರಶ್ನೆ ಇದೆ, ಆದಿವಾಸಿಗಳ ಅಸ್ತಿತ್ವದ ಪ್ರಶ್ನೆ ಇದೆ, ಮತ್ತು ಪೊಲೀಸ್ ವ್ಯವಸ್ಥೆಯ ಪ್ರಶ್ನೆ ಇದೆ. ಆಮೇಲೆ ಪ್ರಜಾಪ್ರಭುತ್ವದ ಅನೇಕ ಬಿರುಕುಗಳನ್ನು ಬಹಳ ಸೂಕ್ಷ್ಮವಾಗಿ ಕಾಣಿಸುವಂಥ ಒಂದು ಕೆಲಸವನ್ನು ಆಶುತೋಷ್ ಮಾಡಿದ್ದಾರೆ. ನಾನು ಹೇಳಿದೆ ಇದರಲ್ಲಿ ಒಂದು ಅನೇಕ ಸ್ತರಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ. 3 ಸ್ತರ. ಒಂದು, ನಮ್ಮ ಪ್ರಜಾಪ್ರಭುತ್ವದ ಮಾದರಿಯ ಬಗ್ಗೆ ಅಸಮಾಧಾನಗೊಂಡಿರುವಂಥ ಒಂದು ಪಡೆ ಬೇರೆ ತರಹದ ಒಂದು ಕ್ರಾಂತಿಯ ಕನಸನ್ನು ಕಾಣ್ತಾ ಇದೆ. ಆಮೇಲೆ ಇನ್ನೊಂದು, ಪೊಲೀಸ್ ವ್ಯವಸ್ಥೆ ಈ ಪ್ರಜಾಪ್ರಭುತ್ವದ ಮಾದರಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಅಥವಾ ಪ್ರಭುತ್ವದ ಮಾದರಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಅದರ ಒಂದು ಚಲನೆ ಅಲ್ಲಿ ಕಂಡು ಬರ್ತಾ ಇದೆ. ಮತ್ತು ಇವರಿಬ್ಬರ ನಡುವೆ ಸಿಲುಕಿ ತಮ್ಮ ಜೀವನವನ್ನು, ತಮ್ಮ ಸಂಸ್ಕೃತಿಯನ್ನು, ತಮ್ಮ ಪರಂಪರೆಯನ್ನು, ತಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇರುವಂಥ ಆದಿವಾಸಿಗಳು. ಹೀಗೆ ಅವ್ರಿಗೆ ಗೊತ್ತಿರಲಾರ್ದೇ ಅವ್ರ ಬದುಕು ಒಂದರೊಳಗೊಂದು ಕಲ್ತ್ಕೊಂಡಿದೆ ಮತ್ತು ಒಂದು ವಿಚಿತ್ರವಾದಂಥ ಅಪನಂಬಿಕೆಗಳನ್ನು, ಸಂಘರ್ಷವನ್ನು, ಒಂದು ರಕ್ತದ ಚರಿತ್ರೆಯನ್ನು ಅದು ಸೃಷ್ಟಿ ಮಾಡಿದೆ. ಕಾರ್ತಿಕ್ ಅವರು ಕನ್ನಡದಲ್ಲಿ ಅದಕ್ಕೆ ತಕ್ಕದಾದಂಥ ಎಷ್ಟು ಸಮರ್ಥವಾದ ಭಾಷೆ ಅವರು ಹುಡುಕಿದ್ದಾರೆ ಅಂತಂದರೆ ಅವ್ರು ಹೇಳಿದ್ದಾರೆ, ಬಸ್ತರ್ ಅಂತಂದರೆ ಅದೊಂದು ಸಾವಿನ ವಸ್ತು ಸಂಗ್ರಹಾಲಯ ಅಂಥೇಳಿ. ಸುಮಾರು ಇದರಲ್ಲಿ ಒಂದು 200 ಕೊಲೆಗಳ ಚಿತ್ರಣ, ಬಹಳ ಭೀಕರವಾದಂಥ ಕೊಲೆಗಳ ಚಿತ್ರಣ ನಮಗೆ ಸಿಗ್ತದೆ. ಈ AC ರೂಮ್ನಲ್ಲಿ ನಾವು ಅದನ್ನು ಆಲಿಸೋದೇ ಒಂಥರ ಬಹಳ ವಿಚಿತ್ರ ಅನ್ನಿಸ್ತದೆ. ಆ ಥರದ ಕೊಲೆಗಳ ಒಂದು ಚಿತ್ರಣ ಮತ್ತು ಆ ಚಿತ್ರಣದ ಆಚೆ ಇರುವಂಥ ಮನುಷ್ಯನ ಬದುಕಿನ ಹಂಬಲಗಳು, ಅವೆಲ್ಲವುಗಳನ್ನು ಇದರಲ್ಲಿ ಅವರು ಕಾಣಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಶುತೋಷ್. ಆಮೇಲೆ ಇದರ ನಿರೂಪಣೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬಂಜಿಗೇರಿ ಅವರು ಹೇಳಿದರು ಇದನ್ನು ಒಂದು ಕಾದಂಬರಿ ಥರ ಬರಿಬಹುದಿತ್ತು ಅಂಥೇಳಿ. ಒಂದು ಕಾದಂಬರಿ ಥರದ ಒಂದು ಅಂಶ ಕೂಡ ಇದರಲ್ಲಿದೆ ಅಂಥೇಳಿ. ಇದರಲ್ಲಿ ಒಂದು ಕಾದಂಬರಿ ತರಹದ ನಿರೂಪಣೆ ಇದೆ, ಒಂದು ಕಾವ್ಯದ ತರಹದ ನಿರೂಪಣೆ ಇದೆ, ಒಂದು ಪ್ರವಾಸ ಕಥನದ
ತರಹದ ನಿರೂಪಣೆ ಇದೆ, ಒಂದು ಡೈರಿಯ ನಿರೂಪಣೆ ಇದೆ, ಒಂದು ಪತ್ರಕರ್ತನ ಒಂದು ವರದಿಗಾರಿಕೆಯ ಧಾಟಿ ಇದೆ. ಎಷ್ಟೆಲ್ಲ ಬರವಣಿಗೆಯ ಕ್ರಮಗಳನ್ನು ಅಶುತೋಷ್ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತಂದರೆ ಬಹಳ ಆಶ್ಚರ್ಯ ಆಗಿಬಿಡ್ತದೆ. ಆಮೇಲೆ ಒಂದು ವಿಚಿತ್ರವಾದಂಥ ಗಿಲ್ಟಲ್ಲೂ ಕೂಡ ಈ ಈ ಇಡೀ ಕೃತಿ ಹುಟ್ಕೊಂಡಿದೆ. ಇದು ಏನು ಅಂತಂದರೆ ಅನೇಕ ಸಲ ಅಶುತೋಷ್ ತಮಗೆ ತಾವೇ ಕೇಳ್ಕೊಳ್ತಾರೆ, ಏನು ಅಂತಂದರೆ ನಾನು ಯಾಕೆ ಈ ಸತ್ತವರ ಬೆನ್ನು ಹತ್ತಿದ್ದೇನೆ ಅಂಥೇಳಿ, ಅಥವಾ ಈ ಸತ್ತವರು ಕೂಡ ನನಗೆ ಬರೀ ಒಂದು ಸೋರ್ಸ್ ಆಗಿ ಒದಗ್ತಾ ಇದ್ದಾರಾ, ಅಥವಾ ಈ ಸತ್ತವರ ಬರಹಗಳ ಮೇಲೆ ನನಗೇನಾದರೂ ಪ್ರಶಸ್ತಿಗಳ ಒಂದು ಆಸೆ ಹುಟ್ಟಿದೆನಾ, ಅಥವಾ ಎಂಥದ್ದೋ ಒಂದು ಆಮಿಷ ನನ್ನನ್ನು ಮುನ್ನಡೆಸ್ತಾ ಇದೆನಾ. ಈ ಥರದ ಅನೇಕ ತಮ್ಮ ಗಿಲ್ಟ್, ತಮ್ಮ ಪಾಪ ಪ್ರಜ್ಞೆಯ ಒಂದು ಭಾಗವಾಗಿ ಕೂಡ ಈ ಕೃತಿಯಲ್ಲಿ ಹಲವಾರು ಘಟನೆಗಳನ್ನು ಅವರು ನೋಡ್ತಾ ಬಂದಿದ್ದಾರೆ. ಹೀಗಾಗಿ ಇದಕ್ಕೊಂದು ಬೇರೆ ತರಹದ ಡೈಮೆನ್ಷನ್, ಬೇರೆ ತರಹದ ಒಂದು ಆಳವಾದಂಥ ಒಂದು ರೀತಿ ಇರ್ತದಲ್ಲ, ನೋಡುವಂಥ ರೀತಿ, ಅದು ಈ ಕೃತಿಗೆ ದಕ್ಕಿದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಈ ಥರದ ಕೃತಿಗಳಲ್ಲಿ ನಗುವಿಗೆ, ಹಾಸ್ಯಕ್ಕೆ ಅವಕಾಶ ಇರೋದಿಲ್ಲ. ನಗುವನ್ನು ಇಂಥ ಕೃತಿಗಳಲ್ಲಿ ನಿಷೇಧಿಸಲಾಗಿರ್ತದೆ. ಯಾಕಂದರೆ ಇದೊಂದು ರಕ್ತದ ಚರಿತ್ರೆ. ದಂಡಕಾರಣ್ಯದ ಒಂದು ಹಸಿರು ಮಹಾಸಾಗರದ ರಕ್ತ ಚರಿತ್ರೆಯಲ್ಲಿ ನಗುವಿಗೆ ಎಲ್ಲ ಅವಕಾಶ ಇರ್ತದೆ. ಆದರೆ ಅವರು ಒಂದು ಘಟನೆಯನ್ನು ಚಿತ್ರಿಸೋದು ನೋಡಿ ನನಗೆ ನಗು ಬಂತು. ಆಮೇಲೆ ಇದು ಎಂಥ ಒಂದು ವಿಲಕ್ಷಣವಾದಂಥ ಒಂದು ಸಮಾಜಶಾಸ್ತ್ರೀಯ ಘಟನೆ ಅಂಥೇಳಿ ಅನ್ನಿಸ್ತು. ಅದು ಯಾವುದು ಅಂತಂದರೆ, ಬಸ್ತರ್ನ ಒಳಗೆ ಒಂದು ಸಣ್ಣ ಹಳ್ಳಿ ಇದೆ, ಕುರುಕು ಅಂಥೇಳಿ. ಆ ಹಳ್ಳಿಯಲ್ಲಿ ಒಂದು ಸಣ್ಣ ಗೂಡಂಗಡಿ, ಆ ಗೂಡಂಗಡಿಯಲ್ಲಿ ಬಾಬಾ ರಾಮದೇವ್ ಅವರ ಚಿತ್ರ ಮತ್ತು ಪತಂಜಲಿಯ ಜಾಹೀರಾತು. ಎಲ್ಲಿ ನಮ್ಮ ಪೊಲೀಸರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಬಾಬಾ ರಾಮದೇವ್ ಅವರು ಹೇಗೆ ಹೋಗಿದ್ರು ಅಂಥೇಳಿ ಅಶುತೋಷ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಂದರೆ ನಮ್ಮ ಸಮಾಜಶಾಸ್ತ್ರದ ಒಂದು ವಿಲಕ್ಷಣವಾದಂಥ ಒಂದು ಘಟನೆಯನ್ನು ಅವರು ಉಲ್ಲೇಖ ಈ ಕೃತಿಯಲ್ಲಿ ಮಾಡ್ತಾ ಬಂದಿದ್ದಾರೆ. ಆಮೇಲೆ ಅನೇಕ ಪಾತ್ರಗಳು ನೀವು ಒಂದು ಸಲ ಓದಿದರೆ ಅವು ಮನಸ್ಸೊಳಗೆ ಕೂತು ಬಹುಶಃ ಅವುಗಳ ಮುಖ ಇದೆಯಲ್ಲ, ನಾವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಯಾಕಂತಂದರೆ ಇದು ಸತ್ತವರ ಸೊಲ್ಲು ಅಂತ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಸತ್ತವರೇ ತಮ್ಮ ಕಥೆಗಳನ್ನು ನಿರೂಪಿಸ್ತಾ ಇದ್ದಾರೆ. ಅವರಿಲ್ಲ, ಬಹಳಷ್ಟು ಜನ ಇದರೊಳಗೆ ಯಾರು ಕಥೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಅವ್ರು ಯಾರೂ ಇದರೊಳಗೆ ಬದುಕಿಲ್ಲ. ಹೀಗಾಗಿ ಈ ಕತೆ ನಿರೂಪಿಸಲಿಕ್ಕಾಗಿ ಅವರು ಪೊಲೀಸ್ ಇಲಾಖೆಯ ತನಿಖಾ ವರದಿಗಳನ್ನು ಗಮನಿಸಿದ್ದಾರೆ, ಅಥವಾ ಪತ್ರಿಕೆಯ ಹಳೆಯ ಸುದ್ದಿಗಳನ್ನು ಗಮನಿಸಿದ್ದಾರೆ, ಬೇರೆ ಬೇರೆ ಜನರ ಜೊತೆ ಮಾತಾಡಿದ್ದಾರೆ. ಅವೆಲ್ಲವುಗಳನ್ನು ಕೂಡಿಸಿ ತಮ್ಮದೇ ಆದಂಥ ಒಂದು ಭಾಷೆಯಲ್ಲಿ ಕಟ್ಕೊಂಡು ನಿರೂಪಿಸ್ತಾ ಅವರು ಹೋಗಿದ್ದಾರೆ. ಇದರಲ್ಲಿ ಒಂದು ನಮ್ಮನ್ನೆಲ್ಲ ಕಾಡುವಂಥ ಒಂದು ಕತೆ ಯಾರ್ದು ಅಂತಂದರೆ, ಒಂದು ಕೋರ್ಸಾ ಜೋಗಾರಾಮ್ ಅಂಥೇಳಿ ಒಬ್ಬ ನಕ್ಸಲ್ ಗೋಂಡಿ ಆದಿವಾಸಿಯ ಒಬ್ಬ ವ್ಯಕ್ತಿ, ಕೋರ್ಸಾ ಜೋಗಾರಾಮ್ ಅಂಥೇಳಿ. ಅವನು ಕ್ರಾಂತಿಯ ಕನಸಿನಲ್ಲಿ ಇಡೀ ಕಾಡನ್ನೆಲ್ಲ ಅಡ್ಡಾಡ್ತಾ ಇದ್ದಾನೆ, ತನ್ನ ಒಂದು ಗನ್ನನ್ನು ಹಿಡಿದುಕೊಂಡು. ಕೆಲವು ಪೊಲೀಸರನ್ನು ಕೊಲೆ ಮಾಡಿದ್ದಾನೆ, ಆಮೇಲೆ ಕೆಲವು ಹೊಸ ಯುವಕರನ್ನು ನಕ್ಸಲ್ ಪಡೆಗೆ ಸೇರಿಸಿದ್ದಾನೆ. ಆದರೆ ಯಾವುದೋ ಒಂದು ಆದಿವಾಸಿಯ ಸಭೆಯಲ್ಲಿ ಅವನಿಗೆ ಒಬ್ಬ ಹೆಣ್ಣುಮಗಳ ಜೊತೆ ಪ್ರೀತಿಯಾಗಿಬಿಡ್ತದೆ. ಅವಳ ಹೆಸರು ವರಲಕ್ಷ್ಮಿ ಅಂಥೇಳಿ, ಶಿಕ್ಷಕಿ. ಅವನ ಕ್ರಾಂತಿಯ ಕನಸೆಲ್ಲ ಕರಗಿ, ನಾನು ಹೇಗಾದರೂ ಮಾಡಿ ಈ ವರಲಕ್ಷ್ಮಿ ಜೊತೆ ಮದುವೆಯಾಗಿ ಮಗು ಮಾಡಿಕೊಳ್ಬೇಕು ಅಂಥೇಳಿ ಅವನು ಹಂಬಲಿಸ್ತಾ ಇರ್ತಾನೆ. ಕ್ರಾಂತಿಯನ್ನು ಬಿಟ್ಟು ಓಡೋಗ್ಬಿಟ್ಟಿದ್ದಿರ್ತಾನೆ. ಅವನು ಬೆಂಗಳೂರಿಗೂ ಬಂದಿದ್ದ, ಮೈಸೂರಿಗೆ ಬಂದಿದ್ದ, ಹೈದರಾಬಾದಿಗೆ ಬಂದಿದ್ದ. ಆದರೆ ಈ ಕಾಡಿನ ಒಂದು ಬದುಕಿನಲ್ಲಿ ಬದುಕಿದಂಥವನಿಗೆ ನಗರದ ಬದುಕು ಇನ್ನೂ ಭೀಕರವಾಗಿ ಕಾಡಲಿಕ್ಕೆ ಶುರುವಾಗಿತ್ತು ಅವನಿಗೆ. ಹೀಗಾಗಿ ಅದು ಹೇಗೋ ಪೊಲೀಸರಿಗೆ ಸಿಕ್ಕು ಪೊಲೀಸರ ಬೇಹುಗಾರನಾಗಿ ಬದಲಾದ. ಇದು ನಕ್ಸಲ್ ಜಗತ್ತಿನಲ್ಲಿ ಒಂದು ವಿಚಿತ್ರವಾದಂಥ ಸ್ಥಿತಿ. ಒಂದು, ನೀವು ನಕ್ಸಲ್ ಗುಂಪಿನಲ್ಲಿದ್ದರೆ ಪೊಲೀಸರ ಹಿಟ್ ಲಿಸ್ಟ್ನಲ್ಲಿರ್ತೀರಿ, ನೀವು ಪೊಲೀಸರ ಬೇಹುಗಾರಿಕೆಯಲ್ಲಿದ್ದರೆ ನಕ್ಸಲರ ಹಿಟ್ ಲಿಸ್ಟ್ನಲ್ಲಿರ್ತೀರಿ. ಒಂದು ರೀತಿ ಎಲ್ಲ ಕಡೆ ನೆಲೆ ತಪ್ಪಿದಂಥ ಒಂದು ಅನುಭವ ಇದೆಯಲ್ಲ, ಆ ಅನುಭವದ ಅನೇಕ ಚಿತ್ರಗಳು ನಮಗೆ ಈ ಕೃತಿಯಲ್ಲಿ ಸಿಗ್ತಾ ಹೋಗ್ತವೆ. ಹಾಗಾದರೆ ಏನು ಮಾಡಬೇಕು ಅಂತ, ನಕ್ಸಲರಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ, ಬೇಹುಗಾರರಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ. ಅಂಥ ಸಂದರ್ಭದಲ್ಲಿ ಒಂದು ಮಾತು, ಅದನ್ನು ಕಾರ್ತಿಕ್ ಅವರು ಎಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಅಂತಂದರೆ, ನನಗೆ ಮೇಡಮ್ ಜೊತೆ ಮಗು ಮಾಡಿಕೊಳ್ಳುವ ಆಸೆ ಇತ್ತು, ಆದರೆ ನಾನೀಗ ಸತ್ತು ಹೋಗಿದ್ದೇನೆ. ಮೇಡಮ್ ಜೊತೆ ಇನ್ನು ಮುಂದೆ ಯಾರು ಮಗು ಮಾಡಿಕೊಳ್ಳುತ್ತಾರೋ ಗೊತ್ತಿಲ್ಲ.
ಇದು ಕೋರ್ಸಾ ಜೋಗರಾಮ್ ತನಗೆ ತಾನೇ ಅಂದ್ಕೊಳ್ಳುವಂಥ ಒಂದು ಮಾತು. ಈ ಥರ ಅವನ ಕತೆ ಶುರುವಾಗ್ತಾ ಹೋಗ್ತದೆ. ಅನೇಕ ಜನ ಇದ್ದಾರೆ, ಬರೀ ಕೋರ್ಸಾ ಜೋಗರಾಮ್ ಒಬ್ಬನೇ ಅಲ್ಲ, ಅನೇಕ ಜನ ನಕ್ಸಲರ ಬೇರೆ ಬೇರೆ ಮುಖಗಳು ಮತ್ತು ಅವರ ಒಳಗೂ ಇರುವಂಥ ಒಂದು ಬದುಕಿನ ಬೇರೆ ಬೇರೆ ಕ್ರಮಗಳು, ಪ್ರೀತಿಯ ಬೇರೆ ಬೇರೆ ಸ್ತರಗಳು, ಆಮೇಲೆ ಮರಳಿ ತಮ್ಮ ಊರಿಗೆ, ತಮ್ಮ ಬದುಕಿಗೆ, ಗೂಡಿಗೆ ಹಿಂತಿರುಗಬೇಕನ್ನುವಂಥ ಒಂದು ಹಂಬಲ, ಅದು ಕೂಡ ಬಹಳ ದಟ್ಟವಾಗಿ ಬಂದಿದೆ. ಯಾವುದೋ ಒಂದು ಉತ್ಸಾಹದಲ್ಲಿ ಕ್ರಾಂತಿಗೆ ಸೇರಿದಂಥ ಅನೇಕ ನಕ್ಸಲರು ತಿರುಗಿ ನಾವು ನಮ್ಮ ಊರಿಗೆ ಹೋಗಬೇಕು, ನಮ್ಮ ಕುಟುಂಬಕ್ಕೆ ಹೋಗಬೇಕು ಅನ್ನುವಂಥ ಒಂದು ಚಡಪಡಿಕೆಯಲ್ಲಿರ್ತದೆ. ಆ ಚಡಪಡಿಕೆ ಯು ಕ್ಯಾನ್ ಫೀಲ್, ಆ ಮನುಷ್ಯರ ಚಡಪಡಿಕೆ ಇದೆಯಲ್ಲ, ತಿರುಗಿ ವಾಪಸ್ಸು ಹೋಗಿಬಿಡಬೇಕು ನಮ್ಮ ಜೀವನಕ್ಕೆ ಅಂಥೇಳಿ. ಆದರೆ ಅವರು ಎಷ್ಟು ದೂರ ಸಾಗಿದ್ದಾರೆ ಅಂತಂದರೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯವಿರಲಾರದಷ್ಟು ದೂರ ಅವರು ಹೋಗಿ ಬಂದಿದ್ದಾರೆ. ಆ ತಲ್ಲಣ ನಾವು ಈ ಕೃತಿಯಲ್ಲಿ ನೋಡಬಹುದು. ಆಮೇಲೆ ನಾವೆಲ್ಲ ಒಂದು ಘಟನೆ ಕೇಳಿದೇ ಇರ್ತೀವಿ, ಮಹೇಂದ್ರ ಕರ್ಮ ಅಂಥೇಳಿ, ವಿ ಸಿ ಶುಕ್ಲಾ, ಮಹೇಂದ್ರ ಕರ್ಮ, ಏನೋ ಒಂದು 27 ಜನ ತೀರ್ಕೊಂಡ್ರು ಬಸ್ತರ್ನ ಕಾಡಿನಲ್ಲಿ. ಆ ಹತ್ಯೆ ಎಷ್ಟು ಭೀಕರವಾಗಿತ್ತು ಅನ್ನುವಂಥದ್ದನ್ನು ಆಶುತೋಷದಲ್ಲಿ ನಿರೂಪಿಸಿದ್ದಾರೆ. ನೋಡಿ, ಭಾಳ ವಿಚಿತ್ರ ಅದು. ಮಹೇಂದ್ರ ಕರ್ಮ ಕೂಡ ಒಬ್ಬ ಆದಿವಾಸಿ ನಾಯಕನೇ. ಅವರು ನಕ್ಸಲರ ವಿರುದ್ಧ ಸಲ್ವಾ ಜುಡುಮ್ ಅಂಥೇಳಿ ಇನ್ನೊಂದು ತಂಡ ಕಟ್ತಾರೆ. ಆ ಸಲ್ವಾ ಜುಡುಮ್ ತಂಡ ಪೊಲೀಸರಿಗೆ ಸಹಾಯ ಮಾಡ್ತಾ ಇರ್ತದೆ. ಹೀಗೆ ಯಾರೋ ಯಾರಿಗೋ ಭೇಟಿ ಆಗ್ತಾರೆ, ಯಾರೋ ಯಾರಿಗೋ ದಾಳ ಆಗ್ತಾರೆ. ಹೀಗಾಗಿ ಇಡೀ ಕೃತಿಯಲ್ಲಿ ಒಂದು ಸಾಲಿದೆ. ಇದು ಎಂಥದ್ದು ಅಂತಂದರೆ, ಇದು ಒಂದು ರೀತಿ ಸಾವಿನ ಚದುರಂಗ ದಾಟ ಅಂಥೇಳಿ. ಈ ಚದುರಂಗ ದಾಟದಲ್ಲಿ ಯಾರು ಯಾರ ಕೈಯ ಕಾಯಿ ಆಗ್ತಾರೆಯೋ ಯಾರಿಗೂ ಗೊತ್ತಿಲ್ಲ. ಇಂಥ ಒಂದು ಆಕಸ್ಮಿಕವಾದಂಥ ಬೇಟೆ ಏನಿದೆ, ಆಕಸ್ಮಿಕವಾದಂಥ ಸಾವಿನ ಚದುರಂಗದಾಟ ಏನಿದೆ, ಆ ಚದುರಂಗದಾಟದ ಅನೇಕ ನಿಗೂಢವಾದಂಥ ನಡೆಗಳು ನಮಗೆ ಈ ಕೃತಿಯಲ್ಲಿ ಸಿಗ್ತಾ ಹೋಗ್ತವೆ. ಆಮೇಲೆ ನನಗೆ ಇನ್ನೊಂದು ಬಹಳ ಇಷ್ಟವಾದಂಥ ಒಂದು ಘಟನೆ ಯಾವುದು ಅಂತಂದರೆ, ನಾವು ನಾಗರಿಕ ಸಮಾಜ ಆದಿವಾಸಿ ಸಂಸ್ಕೃತಿಯನ್ನು, ಆದಿವಾಸಿ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟು ಸೋತು ಬಿಟ್ಟಿದ್ದೀವಿ ಅಂಥೇಳಿ. ಅವರು ಒಂದು ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಏನು ಅಂತಂದರೆ, ಆದಿವಾಸಿ ಮಕ್ಕಳು ಸಾಮಾನ್ಯವಾಗಿ ಅರ್ಧದಲ್ಲೇ ಶಾಲೆ ಬಿಡ್ತಾ ಇದ್ದರು. ಇದಕ್ಕೆ ಪೊಲೀಸ್ ಇಲಾಖೆ ತಯಾರಿಸಿದಂಥ ಒಂದು ವರದಿ ಏನು ಅಂತಂದರೆ, ಈ ನಕ್ಸಲರ ಕಾರಣದಿಂದಾಗಿ ಆದಿವಾಸಿ ಮಕ್ಕಳು ಶಾಲೆಗೆ ಸೇರ್ತಾ ಇಲ್ಲ ಅಂಥೇಳಿ. ಆದರೆ ಅಲ್ಲೊಬ್ಬ ಬಸ್ತರ್ನ ಕಲೆಕ್ಟರ್ ಇರ್ತಾರೆ, ಬಸ್ತರ್ ಅಥವಾ ದಂತೆವಾಡದ ಕಲೆಕ್ಟರ್ ಓಂ ಪ್ರಕಾಶ್ ಚೌಧರಿ ಅಂಥೇಳಿ. ಅವರು ಅದನ್ನೆಲ್ಲ ಅಧ್ಯಯನ ಮಾಡಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಏನು ಅಂತಂದರೆ, ನಾವು ಯಾವ ಹಿಂದಿ ಪಠ್ಯಗಳನ್ನು ಈ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ, ಯಾವ ವರ್ಣಮಾಲೆಗಳನ್ನು ಈ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ, ಆ್ಯಕ್ಚುಲಿ ಆ ಮಕ್ಕಳಿಗೂ, ಆ ವರ್ಣಮಾಲೆಗೂ, ಮಕ್ಕಳಿಗೂ, ಆ ಧ್ವನಿಗಳಿಗೂ, ಮಕ್ಕಳಿಗೂ, ಆ ಪಠ್ಯಗಳಿಗೂ ಸಂಬಂಧವೇ ಇಲ್ಲ ಅಂಥೇಳಿ. ಯಾಕಂದರೆ ಆ ಹಿಂದಿಯ ವರ್ಣಮಾಲೆಗಳ ಕೆಲವು ಧ್ವನಿ ಅವ್ರ ಜೀವನದಲ್ಲಿ ಅವರು ಬಳಸೋದೇ ಇಲ್ಲ. ಆ ಪಠ್ಯಗಳಲ್ಲಿ ಕೊಡುವಂಥ ಕೆಲವು ಉದಾಹರಣೆಗಳು ಆ ಮಕ್ಕಳು ಎಂದೂ ಕೇಳೇ ಇಲ್ಲ ಅವರು. ಆಮ್ ಅಂಥೇಳಿ ಇರ್ತದೆ, ಮಾವಿನ ಹಣ್ಣು, ಆಮ್ ಅಂಥೇಳಿ ಹಿಂದಿಯಲ್ಲಿ. ಆದರೆ ಆ ಮಕ್ಕಳು ಅವರು ಪಠ್ಯ ಆಮೇಲೆ ಚೇಂಜ್ ಮಾಡಿಬಿಡ್ತಾರೆ. ಓಂ ಪ್ರಕಾಶ್ ಚೌಧರಿ ಆಕ್ ಅಂಥೇಳಿ ಮಾಡ್ತಾರೆ. ಆಕ್ ಅಂದರೆ ಎಲೆ ಅಂಥೇಳಿ. ಯಾಕಂದರೆ ಆ ಮಕ್ಕಳ ಜೀವನಕ್ಕೆ ಭಾಳ ಹತ್ತಿರವಾದಂಥ ಪದ ಅದು ಆಕ್. ಧಡಮ್, ಬೇರೆ ಬೇರೆ, ನೆರಳು, ಹೀಗೆ ಅನೇಕ ಪದಗಳನ್ನು, ವರ್ಣಮಾಲೆಯ ಕ್ರಮಗಳನ್ನು, ಪಠ್ಯಗಳನ್ನು ಬದಲಾಯಿಸಿಕೊಡ್ತಾರೆ. ಮತ್ತು ಶಿಕ್ಷಣದ ಒಂದು ಕ್ರಮ ಬೇರೆ ಆಗ್ತಾ ಹೋಗ್ತದೆ. ನಕ್ಸಲರ ಚಟುವಟಿಕೆ ಬಗ್ಗೆ ಬರೀತಾನೆ, ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಬರೀತಾನೆ, ಆದಿವಾಸಿಗಳ ಬಗ್ಗೆ ಬರೀತಾನೆ. ನಮ್ಮ ನಾಗರಿಕ ಸಮಾಜ ಅವ್ರ ಜೊತೆ ಎಷ್ಟು ಕ್ರೂರವಾಗಿ ನಡ್ಕೊಂಡಿದೆ, ಅದು ಮಾನಸಿಕ ಸ್ತರದಲ್ಲಿರ್ಬೋದು, ಸಾಮಾಜಿಕ ಸ್ತರದಲ್ಲಿರ್ಬೋದು, ರಾಜಕೀಯ ಸ್ತರದಲ್ಲಿರ್ಬೋದು ಮತ್ತು ಸಂಸ್ಕೃತಿಯ ಸ್ತರದಲ್ಲಿರ್ಬೋದು. ಅವ್ರ ಜೊತೆ ಎಷ್ಟು ಅಮಾನವೀಯವಾಗಿ ಈ ನಾಗರಿಕ ಸಮಾಜ ನಡೆದುಕೊಂಡಿದೆ ಅನ್ನುವಂಥದ್ದರ ಚಿತ್ರ ಕೂಡ ಅವರು ಕೊಡ್ತಾ ಹೋಗ್ತಾರೆ. ಇದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು. ಕೆರೆಬಿಯನ್ ದೇಶದಲ್ಲಿ ಅನೇಕ ಶಿಕ್ಷಣ ತಜ್ಞರು ಒಂದು ಪ್ರತಿಭಟನೆ ಮಾಡಿಬಿಡ್ತಾರೆ. ಯಾಕಂದರೆ ಅಲ್ಲಿಂದ ಎಲ್ಲ ಪಠ್ಯದಲ್ಲಿ ವಿಲಿಯಂ ವರ್ಡ್ಸ್ವರ್ತ್ನ ಡೆಫೋಡಿಲ್ಸ್ ಪದ್ಯ ಇತ್ತಲ್ಲ, ಅವ್ರು ಪ್ರತಿಭಟನೆ ಮಾಡ್ತಾರೆ. ನಮ್ಮ ಮಕ್ಕಳು ಕೆರೆಬಿಯನ್ ನಾಡಿನಲ್ಲಿ ಡೆಫೋಡಿಲ್ಸ್ ಹೂ ನೋಡಿಲ್ಲ, ನಾವು ಯಾಕೆ ಓದಬೇಕು ಅಂಥೇಳಿ. ಹೀಗಾಗಿ ಅದನ್ನು ಎಷ್ಟು ಚೆನ್ನಾಗಿ ಆಶುತೋಷ್ ಹೇಳ್ತಾರೆ ಅಂತಂದರೆ, ಕೆರೆಬಿಯನ್ ನಾಡಿನಲ್ಲಿ ಮತ್ತು ನಮ್ಮ ದೇಶದಲ್ಲಿ ಕೂಡ ಈಡಿಪಸ್ ಕಾಂಪ್ಲೆಕ್ಸ್ಗಿಂತ ಈ ಡೆಫೋಡಿಲ್ಸ್ ಕಾಂಪ್ಲೆಕ್ಸೇ ಹೆಚ್ಚಾಗಿದೆ ಅಂಥೇಳಿ. ಹೀಗಾಗಿ ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್, ಅಂದರೆ ಬೇರೆದನ್ನು ಓದಬಾರ್ದು ಅಂತಲ್ಲ, ಆದರೆ ಎಳವೆಯಲ್ಲಿ ಅವರು ಭಾಳ ಸಣ್ಣವರಿದ್ದಾಗ, ಭಾಳ ಚಿಕ್ಕವರಿದ್ದಾಗ ಅವರ ಪ್ರಜ್ಞೆಗೆ ಹತ್ತಿರವಾದ, ಅವರ ಜೀವನಕ್ಕೆ ಹತ್ತಿರವಾದ, ಅವರ ಸಂಸ್ಕೃತಿಗೆ ಹತ್ತಿರವಾದಂಥ ಪಠ್ಯಗಳನ್ನು, ಪದ್ಯಗಳನ್ನು ಓದಿಸೋದ್ರಿಂದ ಅವರಿಗೆ ಓದಿನ ಬಗ್ಗೆ ಒಂದು ಅಭಿರುಚಿ ಬರ್ತದೆ, ಓದಿನ ಬಗ್ಗೆ ಒಂದು ಆಸಕ್ತಿ ಬರ್ತದೆ ಅಂಥೇಳಿ. ಎಷ್ಟೋ ಸಲ ನಮ್ಮ ಪಠ್ಯಗಳು ಕೂಡ
ಎಷ್ಟು ಇನ್ಹ್ಯೂಮನ್ ಆಗಿರ್ತವೆ ಮತ್ತು ಅವು ಸಾಂಸ್ಕೃತಿಕವಾಗಿ ಎಷ್ಟು ಮಕ್ಕಳನ್ನು ದೂರ ತಳ್ತಾ ಇರ್ತವೆ ಒತ್ತಾಯಪೂರ್ವಕವಾಗಿ ಅನ್ನುವಂಥದ್ರ ಒಂದು ನಿರೂಪಣೆ ಕೂಡ ಇದರೊಳಗೆ ಇದೆ. ಆಮೇಲೆ ಈ ಕೃತಿಗೆ ಬಹಳ ಬೇರೆ ಬೇರೆ ಡೈಮೆನ್ಷನ್ಸ್ ಇದ್ದಾವೆ. ಇನ್ನೊಂದು ಡೈಮೆನ್ಷನ್ಸ್ ಏನು ಅಂತಂದರೆ, ಈ ಕೃತಿ ರಾಜಕಾರಣವನ್ನು ನೋಡ್ತಾ ಇರುವಂಥ ರೀತಿ ನೋಡಿ. ಆ ಇಡೀ ಬಸ್ತರು, ದಂತೇವಾಡು, ಆ ಇಡೀ ಏನು ದಂಡಕಾರಣ್ಯದ ಪ್ರದೇಶ ಇದೆ, ಅಲ್ಲಿ ಹೇಗೆ ಒಂದು ರಾಜಕೀಯದ ಜಿದ್ದಾಜಿದ್ದಿ ನಡೀತಾ ಇದೆ ಮತ್ತು ಅದರ ಮೇಲೆ ಹಕ್ಕು ಸಾಧಿಸೋದಕ್ಕಾಗಿ ನಕ್ಸಲ್ ಗುಂಪುಗಳು, ಆದಿವಾಸಿ ಗುಂಪುಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ. ಒಂದು ಕಾಲಕ್ಕೆ CPIM ಭಾಳ ಸ್ಟ್ರಾಂಗ್ ಆಗಿತ್ತು, ಆಮೇಲೆ ಕಾಂಗ್ರೆಸ್ ಭಾಳ ಸ್ಟ್ರಾಂಗ್ ಆಗಿತ್ತು, ಆಮೇಲೆ BJP 12 ಸೀಟುಗಳಲ್ಲಿ 11 ಸೀಟನ್ನು ಗೆದ್ಕೊಳ್ತು. ಹೀಗೆ ಒಂದು ರಾಜಕೀಯದ ದಾಳವಾಗಿ ಕೂಡ ಆದಿವಾಸಿಗಳು ಹೇಗೆ ಬಳಕೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಚಿತ್ರ ಕೂಡ ಆಶುತೋಷ್ ಅವರು ಈ ಒಂದು ಕೃತಿಯಲ್ಲಿ ಅವರು ಕೊಡ್ತಾ ಹೋಗಿದ್ದಾರೆ. ಎಷ್ಟು ಹೊಸ ಪ್ರಯೋಗಗಳನ್ನು ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಥರ ಹೆಸರು ಕೊಟ್ಟಿದ್ದಾರೆ ಅವರು. ಒಂದು ಅಧ್ಯಾಯದ ಹೆಸರು 2-3 ಅಧ್ಯಾಯದ ಹೆಸರು ಸಾವು ಅಂತಿದೆ, ಮಧ್ಯಂತರ ಅಂತಿದೆ, ಆಮೇಲೆ ಬಿಸಿಲು ಕುದುರೆ ಅಂಥೇಳಿ ಇದೆ. ಈಗ ಬೇರೆ ಬೇರೆ ಅನೇಕ ಹೆಸರುಗಳನ್ನು ಬಳಸ್ಕೊಂಡಿದೆ. ಮಹುವ ಅಂತಿದೆ. ನಮ್ಮ ಬಂಜಗೆರೆ ಜಯಪ್ರಕಾಶ್ ಅವರ ಒಂದು ಕವನ ಸಂಕಲನದ ಹೆಸರು ಮಹುವ ಅಂತಲೇ ಇದೆ. ಅವರಿಗೂ ಸ್ವಲ್ಪ ಈ ಲೋಕದ ಎಕ್ಸ್ಪೀರಿಯೆನ್ಸ್ ಇದೆ, ಆದರೆ ಅವರು ಏನು ಆಂಧ್ರ ಪ್ರದೇಶದ ಗಡಿ ದಾಟಲಿಲ್ಲ. ಅವರು ಇಲ್ಲದೇ ಇದ್ದರೆ ಅವ್ರದ್ದು ಒಂದು ಚಿತ್ರಣ ಆಶುತೋಷರ ಕೃತಿಯಲ್ಲಿ ಸಿಗ್ಬೋದಿತ್ತೇನೋ ಬಸ್ತರಲ್ಲಿ. ಬಹಳ ವಿಶೇಷವಾದಂಥ ಒಂದು ಕೃತಿ ಇದು. ಆಮೇಲೆ ಕಾರ್ತಿಕ್ ಇದಕ್ಕೆ, ಯಾಕಂದರೆ ಇದು ಹೊಸ ಅನುಭವ ಅಲ್ಲ. ಯಾವಾಗಲೂ ನನಗೆ ಯಾರೇ ರೈಟರ್ಸ್ ಬಗ್ಗೆ ಇರೋ ಒಂದು ಕುತೂಹಲ ಏನು ಅಂತಂದರೆ, ಅವ್ರು ಈ ಹೊಸ ಅನುಭವಕ್ಕೆ ಅಂತ ಒಂದು ಹೊಸ ಭಾಷೆ ಕಟ್ತಾ ಇದ್ದಾರೆ ಅಂಥೇಳಿ. ಯಾಕಂದರೆ ಅದರೊಳಗಿನ ವಿವರಗಳು ಹೇಳೋದು ಸರಿ, ಬಟ್ ಆ ವಿವರಗಳು ಹೇಳಲಿಕ್ಕೆ ಬಳಸ್ತಾ ಇರುವಂಥ ಭಾಷೆ ಹೇಗೆ ರೂಪುಗೊಳ್ತಾ ಇದೆ ಅಂಥೇಳಿ. ಅದಕ್ಕೆ ಅವರು ಬರೆದಿದ್ದಾರೆ, ಕಾಡು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಕಾರ್ತಿಕ್ ಕನ್ನಡದ ಅನುವಾದ, ಕಾಡು ಚುರುಕು ಕಣ್ಣುಗಳ ಚಿರತೆಯ ಹಾಗೆ ಕಂಡರೆ ನಗರ ಮುಲುಗುಟ್ಟುವ ಎರೆಹುಳುವಿನಂತೆ ಕಾಣುತ್ತಿತ್ತು ಅಂಥೇಳಿ. ಅಂದರೆ ನಗರ ಮತ್ತು ಕಾಡಿನ ಈ ಒಂದು ವ್ಯತ್ಯಾಸ ಹೇಳೋದಕ್ಕಾಗಿ ಕನ್ನಡದ ಭಾಷೆಯನ್ನು ಹೇಗೆ ಅವರು ಟ್ಯೂನ್ ಮಾಡಿದ್ದಾರೆ ಅನ್ನುವಂಥದ್ದು ಈ ಕೃತಿಯಲ್ಲಿ ಗೊತ್ತಾಗ್ತಾ ಇದೆ. ಆಮೇಲೆ ನಾವ್ಯಾರೇ ಈ ಕೃತಿಯನ್ನು ಓದಿದರೂ ಕೂಡ ಈ ಅಮಾಯಕರ ಸಾವಿದೆಯಲ್ಲ, ಅಂದರೆ ಅವರಿಗೆ ಗೊತ್ತೇ ಇರಲಾರ್ದಂಥ ಒಂದು ವಾತಾವರಣ, ಒಂದು ಪರಿಸ್ಥಿತಿ ಅವರನ್ನು ಆರೋಪಿಯನ್ನಾಗಿ ಅವರನ್ನು ಹತ್ಯೆ ಮಾಡುವಂಥ ಒಂದು ಪರಿಸ್ಥಿತಿ ಏನಿದೆ, ಅದು ಈ ಕೃತಿಯ ಅನೇಕ ಭಾಗಗಳಲ್ಲಿ ಬಂದಿದೆ. ಒಂದು 15-16 ವರ್ಷದ ಹುಡುಗಿ, ಅವಳು ಕುರಿ ಕಾಯ್ತಾ ತಿರುಗಾಡ್ತಾ ಇರ್ತಾಳೆ. ಆದರೆ ವ್ಯವಸ್ಥೆ ಅವಳು ಆದಿವಾಸಿ ಅಂಥೇಳಿ ಅವಳನ್ನು ಕೊಲೆ ಮಾಡ್ತದೆ. ನಾನು ನೋಡಿದೆ ಆ ಕೃತಿಯಲ್ಲಿ. ಅವಳನ್ನು ಕೊಲೆ ಮಾಡಿದ ದಿನ ಯಾವುದಿತ್ತು ಅಂತಂದರೆ ಸೆಪ್ಟೆಂಬರ್ 1 ಇತ್ತು, ಇವತ್ತಿನ ದಿನ. ಈ ಕೃತಿಯಲ್ಲಿ ಅದು ಉಲ್ಲೇಖ ಆಗಿದೆ. ಅದು ಡೇಟು ನೋಡಿ ನನಗೆ ಒಂದು ಸ್ವಲ್ಪ ಇದು ಆಗಿಬಿಡ್ತು. ಮತ್ತು ಅವಳ ಬಗ್ಗೆ ಒಂದು ಪೋಸ್ಟ್ ಮಾರ್ಟಮ್ ವರದಿ ಇದೆ. ನಾನು ಇಲ್ಲಿ ಹೇಳೋದು ಸರಿ ಇರಲ್ಲ. ಆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಎಷ್ಟು ವಿಕೃತವಾಗಿ ಕೆಲವು ಪೋಸ್ಟ್ ಮಾರ್ಟಮ್ ವರದಿಗಳನ್ನು ವ್ಯವಸ್ಥೆ ತನ್ನ ಅನುಕೂಲಕ್ಕಾಗಿ ಅದನ್ನು ನಿರೂಪಿಸ್ತದೆ ಅನ್ನುವಂಥದ್ದಕ್ಕೆ ಆ ಘಟನೆ ಒಂದು ಸೂಚನೆ. ಆಮೇಲೆ ಅದು ಬಿಟ್ಟು ಕೂಡ ಬೇರೆ ಅನೇಕ ಜನ ಇದ್ದಾರೆ. ಆಮೇಲೆ ಮಾಧ್ಯಮ ಮತ್ತು ಸಾಹಿತ್ಯ ಈ ದಂಡಕಾರಣ್ಯವನ್ನು ಹೇಗೆ ನೋಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಆಶುತೋಷ್ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನೋಡ್ರಿ, ಭಾಳ ವಿಚಿತ್ರ ಏನು ಅಂತಂದರೆ, ಆ ದಂಡಕಾರಣ್ಯದ ಬಗ್ಗೆ ಮಾಧ್ಯಮ ಕೂಡ ಬಳಸ್ತಾ ಇರುವಂಥ ಭಾಷೆ ಭಾಳ ಒಂಥರ ಮೀಡಿಯೋಕರ್ ಆದಂಥ ಒಂದು ಭಾಷೆ, ಭಾಳ ರೋಚಕವಾದಂಥ ಭಾಷೆಯನ್ನು ಬಳಸ್ತಾ ಇತ್ತೆ ಹೊರತು ಅಲ್ಲಿನ ಪರಿಸ್ಥಿತಿಯನ್ನು ಅದು ಆಳವಾಗಿ ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮಾಧ್ಯಮಕ್ಕೂ ಕೂಡ. ಮತ್ತು ಭಾಳಷ್ಟು ಸಲ ಮಾಧ್ಯಮ ಒಂಥರ ವೈಭವಪೂರ್ಣವಾಗಿ ಅತಿರಂಜಿತವಾಗಿ ಅಲ್ಲಿನ ಪರಿಸ್ಥಿತಿಗಳನ್ನು ವಿವರಿಸ್ತಾ ಇತ್ತು. ಬಟ್ ಈ ಮೇನ್ ಸ್ಟ್ರೀಮ್ನ ಮಾಧ್ಯಮಗಳಿಗೆ ಹೋಲಿಸಿದರೆ ಅಲ್ಲಿನ ಸ್ಥಳೀಯ ಪತ್ರಕರ್ತರಿದ್ದಲ್ಲ, ಯಾರೋ ಒಬ್ಬರು ಗಣೇಶ್ ಮಿಶ್ರಾ ಅಂತಿದ್ದರು, ಯಾರೋ ಒಬ್ಬರು ಬಪ್ಪಿ ರೇ ಅಂತಿದ್ದರು. ಇಂಥ ಅನೇಕ ಜನ ಅವರು ಕಾಡಿನ ಒಳಗೆ ಹೋಗಿ ಎಷ್ಟೋ ಅಪಹರಣಗಳನ್ನು ತಪ್ಪಿಸ್ತಾ ಇದ್ದಾರೆ, ಸಾವುಗಳನ್ನು ತಪ್ಪಿಸ್ತಾ ಇದ್ದಾರೆ. ಅವರು ವರದಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಆಳದಲ್ಲಿ ತಮ್ಮ ಹೊಣೆಗಾರಿಕೆಯನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಅಂಥವರೆದುರು ಎಷ್ಟು ಸಲ ಆಶುತೋಷ್ ಹೇಳ್ತಾ ಇದ್ದಾರೆ, ನಾವು ಡೆಲ್ಲಿ ಬೇಸ್ಡ್ ಪತ್ರಕರ್ತರು, ಭೋಪಾಲ್ ಬೇಸ್ಡ್ ಪತ್ರಕರ್ತರು, ನಮಗೆ ಒಂಥರ ನಾಚಿಕೆ ಆಗಿಬಿಡ್ತದೆ ನಾವು ಮಾಡ್ತಾ ಇರೋ ಕೆಲಸ ಬಗ್ಗೆ ಅಂಥೇಳಿ. ಹೀಗಾಗಿ ಮಾಧ್ಯಮದ
ನಡೆ ಕೂಡ ಹೇಗಿರ್ತದೆ ಇಂಥ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಕೆಲವು ಸೂಚನೆಗಳು ಈ ಕೃತಿಯಲ್ಲಿ ಸಿಗ್ತವೆ. ಆಮೇಲೆ ಸಾಹಿತ್ಯ, ಎಲ್ಲರೂ ದೊಡ್ಡ ದೊಡ್ಡ ಲೇಖಕರು ಭೂಪಾಲಲ್ಲಿದ್ದಾರೆ, ಇಂದೋರಲ್ಲಿದ್ದಾರೆ, ಉಜ್ಜಯಿನಲ್ಲಿದ್ದಾರೆ, ಭಾಳ ದೊಡ್ಡ ದೊಡ್ಡ ಪ್ರದೇಶದಲ್ಲಿದ್ದಾರೆ. ಆದರೆ ಅವರಿಗಲ್ಲಿ ನಡೀತಾ ಇರುವಂಥ ಘಟನೆಗಳ ಬಗ್ಗೆ ಎಳ್ಳಷ್ಟು ಪ್ರಜ್ಞೆ ಇಲ್ಲ. ಬಟ್ ಅದಕ್ಕೆ ಹೋಲಿಸಿದ್ರೆ ಹೇಳ್ತಾರೆ ಆಂಧ್ರ ಪ್ರದೇಶ, ಇನ್ನೂ ಬೇರೆ ಬೇರೆ ಭಾಗಗಳ ರೈಟರ್ಸ್ನಲ್ಲಿ, ಇಂಟೆಲೆಕ್ಚುವಲ್ಸ್ನಲ್ಲಿ ಅದರ ಬಗ್ಗೆ ಏನೋ ಒಂದು ಬೇರೆ ತರಹದ ಒಂದು ಮನಸ್ಥಿತಿ ಇದೆ. ಈ ಹಿಂಸೆಯೆಲ್ಲ ಮೀರಿ ಅಥವಾ ಇದನ್ನೆಲ್ಲ ಬೇರೆ ತರಹ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಆದರೆ ಆ ಥರದ ಸಂಗತಿ ನಮಗಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂಥ ಸಾಹಿತ್ಯ ಮತ್ತು ಮೀಡಿಯಾ ಅವುಗಳ ವರ್ತನೆಯ ಕೆಲವು ಚಿತ್ರಗಳು ಕೂಡ ನಮಗೆ ಇದರಲ್ಲಿ ಸಿಗ್ತವೆ. ಆಮೇಲೆ ನನಗೆ ಕಾಡಿದ್ದೇನು ಅಂತಂದರೆ, ಅಷ್ಟೋಷಕ್ಕೆ ಬೆನ್ನು ಹತ್ತುವಂಥ ಒಬ್ಬ ವ್ಯಕ್ತಿ ಅವನ ಬಾವಿಯಲ್ಲಿ ಒಂದು ಆಮೆ ಕಳೆದು ಹೋಗಿದಿರ್ತದೆ, ಆ ಆಮೆ ಬಗ್ಗೆ ಒಂದು ರಿಪೋರ್ಟ್ ಮಾಡಿರಿ ಅಂಥೇಳಿ ಬೆನ್ನು ಹತ್ತಿದಿರ್ತಾರೆ. ಅಷ್ಟೋಷ್ ಹೇಳಿದಿರ್ತಾರೆ, ನಾನು ದೆಹಲಿಯಲ್ಲಿ ಪ್ರಕಟ ಆಗ್ತದೆ, ಉಪಯೋಗ ಆಗಲ್ಲ ಅಂತ. ಇಲ್ಲ, ದೆಹಲಿಯರಿಗೆ ಗೊತ್ತಾದರೆ ಬಹುಶಃ ಅವರಿಲ್ಲಿ ಯಾರಿಗಾದರೂ ಹೇಳ್ಬೋದು ನನ್ನ ಆಮೆಯನ್ನು ಹುಡುಕ್ಲಿಕ್ಕೆ ಅಂಥೇಳಿ. ಆ ಥರದ ಕೆಲವು ಪ್ರಸಂಗಗಳು. ಆಮೇಲೆ 26 ದಿನ ಅವರು ನಕ್ಸಲ್ನ ಒಂದು ಗುಂಪು ಜೊತೆ ಇದ್ದು ಅವ್ರ ಜೊತೆ ಅನೇಕ ಸಿನಿಮಾಗಳನ್ನದು ನೋಡಿ ಅವರ ನೃತ್ಯ, ಅವರ ಹಾಡು. ಆಮೇಲೆ ಯಾರೋ ಒಬ್ಬನ ಅವನ ಹೆಸರು ನನಗೆ ನೆನಪಾಗ್ತಾ ಇಲ್ಲ, ಅವನು ಅಬು ಜಮಾಡ್ನಲ್ಲಿ ಒಂದು ಫಸ್ಟ್ ಆರ್ಕೆಸ್ಟ್ರಾ ಟೀಮ್ ಕಟ್ತಾನೆ. ಅವನು ಒಂದು ಹೊಸ ಆ ಆದಿವಾಸಿಯ ಆದಿಮ ಸ್ವರಗಳನ್ನು ಹಿಡಿದುಕೊಂಡು ತಂದೆ ಆದಂಥ ಒಂದು ಹೊಸ ಆರ್ಕೆಸ್ಟ್ರಾ ಅವನು ಕಟ್ತಾನೆ. ಆಮೇಲೆ ಯಾರೋ ಒಬ್ಬ ಆದಿವಾಸಿಯ ಹೆಣ್ಣು ಮಗಳು ನಕ್ಸಲೈಟ್ ಆದವಳು ತನ್ನ ಪ್ರಿಯಕರ ಕೊಟ್ಟಂಥ ಒಂದು ಟಾರ್ಚನ್ನು ಸದಾ ತನ್ನ ಜೊತೆ ಹಿಡಿದುಕೊಂಡು ಕಾಡಿನ ತುಂಬ ಅಡ್ಡಾಡ್ತಾ ಇರ್ತಾಳೆ. ಆಮೇಲೆ ಇನ್ನೊಬ್ಬನು ಕಾಡಿನ ಹಕ್ಕಿಗಳ ಚಿಲಿಪಿಲಿ ಸದ್ದು ಇರ್ತದಲ್ಲ, ನಕ್ಸಲೈಟ್ ಅವನ ಹವ್ಯಾಸ ಅದು. ಆ ಕಾಡಿನ ಚಿಲಿಪಿಲಿ ಸದ್ದುಗಳನ್ನು ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು. ಆಮೇಲೆ ಇನ್ನೊಬ್ಬನು ಅವನು ನಕ್ಸಲ್ವಾದಿಗಳಿಗೆ, ನಕ್ಸಲರಿಗೆ ಬಟ್ಟೆ ಹೊಲಿದು ಕೊಟ್ಟಿದ್ದಾನೆ ದರ್ಜಿ, ಆದರೆ ಬಟ್ಟೆ ಹೊಲಿದು ಕೊಟ್ಟಿದ್ದಕ್ಕಾಗಿಯೇ ಅವನನ್ನು ಜೈಲಿಗೆ ಕಟ್ಟಲಾಗಿದೆ. ಹೀಗೆ ಅನೇಕ ಬೇರೆ ಬೇರೆ ಪ್ರಸಂಗಗಳು ನಮ್ಮ ಕಣ್ಣಿನಿಂದ ಮರೆಯಾಗಬಹುದಾದಂಥ ಅಥವಾ ನಾವು ಈ ಜೀವಮಾನದಲ್ಲಿ ನೋಡಲಿಕ್ಕೆ, ಕೇಳಲಿಕ್ಕೆ ಸಾಧ್ಯ ಇರದೇ ಇರುವಂಥ ಅನೇಕ ಪ್ರಸಂಗಗಳನ್ನು ಅಷ್ಟೋಷ್ ಅವರು ಇದರಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಭಾಳ ಅಷ್ಟೋಷ್ ಹಿಂದಿಯಲ್ಲಿ ಭಾಳ ಒಳ್ಳೆಯ ಕಥೆಗಾರರು ಮತ್ತು ಭಾಳ ಅದ್ಭುತವಾದಂಥ ವಿಮರ್ಶಕ. ಅವ್ರ ವಿಮರ್ಶೆ ಕೃತಿ ಹೆಸರು ಕೂಡ ಪಿತೃವಧ ಅಂಥೇಳಿ. ಎಲ್ಲ ಹತ್ಯೆಗಳ ಬಗ್ಗೆನೇ ಇದೆ ಅವ್ರದ್ದು ಕೃತಿ. ಇದು ಮೃತ್ಯುಕಥಾ, ಅದು ಪಿತೃವಧ. ಅಂದರೆ ಅದೊಂದೇನೋ ಕಾನ್ಸೆಪ್ಟ್ ಇದೆಯಲ್ಲ, ನಿಮ್ಮ ಹಿರಿಯರನ್ನು ಸೀಳಿ ನೀವು ಹೊರಗೆ ಬರಲಾರ್ದೇ ನಿಮಗೆ ಸತ್ಯದ ದರ್ಶನ ಆಗೋದಿಲ್ಲ ಅನ್ನುವಂಥದ್ದು. ಹೀಗಾಗಿ ಅದರಲ್ಲೂ ಕೂಡ ಅವರು ನಿರ್ಮಲ್ ವರ್ಮಾಗೆ, ಮುಕ್ತಿಬೋಧಿಗೆ, ಕೃಷ್ಣ ಸೋಪ್ತಿಗೆ, ಬಲ್ದೇವ್ ಕೃಷ್ಣ ವೇದ್ ಅವರಿಗೆ ಅಂಥವ್ರ ಅನೇಕ ಕೃತಿಗಳನ್ನು ಎಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಿಂದಿ ಕೆಲವು ಬರಹಗಾರರು ಬಲ್ಲಂಥವರು ನಿಮಗೆ ಗೊತ್ತಿರಬಹುದು. ಕೊನೆಗೆ ಒಂದು ಬರವಣಿಗೆ ಬಗ್ಗೆ ಅವರ ಒಂದು ನಂಬಿಕೆ, ಆ 2 ಮಾತು ಹೇಳಿ ಹೊಸ ಆಯಿತಾ 15 ನಿಮಿಷ ಹೇಳಿ ನಾನು ಮಾತು ಮುಗಿಸ್ತೀನಿ. ಏನು ಅಂತಂದರೆ ನೋಡಿ, ಅಂದರೆ ಒಬ್ಬ ರೈಟರ್ ತನ್ನ ಜೊತೆ ತಾನೇ ಮಾಡಿಕೊಳ್ಳುವಂಥ ಪ್ರಯೋಗಗಳು. ಅವ್ರು ಹೇಳ್ತಾರೆ, ನಾನು ನಕ್ಸಲ್ವಾದಿಗಳ ಬಗ್ಗೆ ಬರಿತಾ ಇದ್ದೀನಿ, ಆದರೆ ಎಂದೂ ನನ್ನ ಪಾತ್ರಗಳ ಬಗ್ಗೆ ನಾನು ಬಹಳ ಸಹಾನುಭೂತಿಯನ್ನು ತೋರಿಸಬಾರ್ದು. ಅವುಗಳನ್ನು ಹೀರೋನೂ ಮಾಡಬಾರ್ದು, ಅವುಗಳ ಪರವಾಗಿ ಸಹಾನುಭೂತಿನೂ ತೋರಿಸಬಾರ್ದು. ಅವುಗಳನ್ನು ಬೇರೆ ಒಂದು ಸ್ತರದಲ್ಲಿ ಗ್ರಹಿಸಲಿಕ್ಕೆ ಅವುಗಳ ಜೀವನ, ಅವುಗಳ ವ್ಯಕ್ತಿತ್ವ ಸಾಧ್ಯ ಆಗಬೇಕು ಅನ್ನುವಂಥ ಒಂದು ನಂಬಿಕೆ ಅವರ ಆಳದಲ್ಲಿ ಇದೆ. ಆಮೇಲೆ ನಾವೆಲ್ಲ ಹೇಳ್ತಾ ಇರ್ತೀವಿ, ಮೃತ್ಯು, ಆ ಹತ್ಯೆ ಅತ್ಯಂತ ಭಯಾನಕವಾದದ್ದು ಅಂಥೇಳಿ. ಬಟ್ ಅವ್ರು ಹೇಳ್ಕೊಳ್ಳೋದೇನು ಗೊತ್ತಾ, ಅದನ್ನು 2-3 ವರ್ಷ 2011ರಿಂದ ಒಂದು 3 ವರ್ಷ ಅವ್ರ ಕಾಡಲ್ಲಿ ತಿರುಗಾಡಿದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಮೃತ್ಯುವಿನ ಭಯಕ್ಕಿಂತ ಇನ್ನೂ ಒಂದು ದೊಡ್ಡದಾದ ಭಯ ನನ್ನೊಳಗೆ ಸೇರಿಕೊಳ್ತದ್ದು. ಯಾವುದು ಅಂತಂದರೆ, ಈ ಎಲ್ಲ ಅನುಭವಗಳನ್ನು ಬರೆಯುವ ಮೊದಲೇ ನನ್ನ ಪೆನ್ನಿನ ಶಾಯಿ ಆರಿ ಹೋಗುವುದೇನಿದೆ ಅದು ಇನ್ನೂ ಭಯಾನಕವಾದಂಥ ಅನುಭವ ಅಂತ. ಅಂದರೆ ಅಡಿಗರು ಹೇಳಿದ್ದಾರೆ, ಅನೇಕ ಜನ ಹೇಳಿದ್ದಾರೆ, ಬರಹ ಒಂದು ಜೀವನ್ಮರಣದ ಪ್ರಶ್ನೆ ಆದಾಗ ಆ ಬರಹದ ದಿಕ್ಕೇ ಬೇರೆ ಆಗ್ತದೆ. ಹೀಗಾಗಿ ಅನೇಕ ಸಾವುಗಳನ್ನು ಕಂಡು, ಅನೇಕ ಸಾವುಗಳನ್ನು ತಪ್ಪಿಸಿಕೊಂಡು ಬದುಕಿನ ಬಗ್ಗೆ ಒಂದು ಹೊಸ ಯೋಚನೆಯನ್ನು ಮೂಡಿಸುವಂಥ ಒಂದು ಅಪರೂಪದ ಕೃತಿಯನ್ನು ಕೊಟ್ಟಿದ್ದಕ್ಕಾಗಿ ಆಶುತೋಷ್ ಭರದ್ವಾಜ್ ಅವರಿಗೆ, ಅದನ್ನು ಭಾಳ ಸೂಕ್ಷ್ಮವಾದಂಥ ಭಾಷೆಯಲ್ಲಿ ಹೊಸ ನುಡಿಗಟ್ಟಿನಲ್ಲಿ ಕನ್ನಡಕ್ಕೆ ತಂದಿದ್ದಕ್ಕಾಗಿ ಆರ್ ಕಾರ್ತಿಕ್ ಅವರಿಗೆ, ಮತ್ತು ಪ್ರಕಟಿಸಿದ್ದಕ್ಕಾಗಿ ಹೊಸದೇಂದ್ರಗೆ, ಮತ್ತು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು. ನಮಸ್ಕಾರ.